ಹೀಗಾಗಿ ಈ ಯುದ್ಧ ಇರಾನ್ ಇಲ್ಲಿಯವ್ರು ಹೇಳೋದು ಬಂದಂಗೆ ಅವರ ಮುಗಿಸೋರ ಅಮೇರಿಕ ಕಡೆ ಮುಗಿಲಿಕ್ಕಿಲ್ಲ. ಅವ್ರು ಕಂಡೀಷನ್ ಹಾಕ್ತಾಯಿದ್ದಾರೆ, ನೀವು ಮೊದಲು ಇಲ್ಲಿದ್ದು ಹೋಗ್ಬೇಕು ಕೊಲ್ಲಿ ರಾಷ್ಟ್ರಗಳಿಂದ, ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅನ್ನೋ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದನ್ನೆಲ್ಲ ಒಪ್ಪಬೇಕಾ ಅಥವಾ ಯುದ್ಧ ಮಾಡಿನಷ್ಟು ನೋಡ್ಬೇಕಾ ಅನ್ನುವಂಥ ಪ್ರಶ್ನೆಗಳು ಈಗ ಟ್ರಂಪ್ ಅವ್ರು ಬಂದಿದ್ದಾವೆ. ಟ್ರಂಪ್ರು ಸಹಿತ ವಿಚಾರ ಮಾಡ್ತಾ ಇದ್ದಾರೆ. ಅವ್ರಿಗೂ ಇದೆಲ್ಲದರ ಕಾನ್ಸಕ್ವೆನ್ಸಸ್ ಏನಾಗಬೇಕು ಏನಾಗಬಾರ್ದು ಅನ್ನೋದೆಲ್ಲ ಗೊತ್ತದ. ಈಗ ಅವ್ರಿಗೆ ಹಿಂದೆ ಹೋದರೂ ಅಂಜಿಕೆ, ಯಾಕಂದರೆ ಮಾರ್ಕೆಟ್ ಬಿದ್ದು ಹೋಗುವಂಥದ್ದು ಇವರೆಲ್ಲ ಅಲ್ಲಿ ಕಿತ್ಕೊಂಡು ಹೋಗ್ಬೇಕು. ಅದು ಹೇಳಿದ ಸುಲಭದ ಕೆಲಸ ಅಲ್ಲ. ಆದರೆ ಮುಂದುವರಿತೇನಪ್ಪ ಅಂದರೆ ಇದನ್ನು ಎದುರಿಸಬೇಕು. ಇರಾನ್ ಅದೇ ಪೂರ ದಿವಾಳಿದ್ದದ ಪ್ರಶ್ನೆನೇ ಇಲ್ಲ. ಈಗ ಇರಾನ್ ಏನಿದ್ರು ಚೈನಾಕ್ಕೆ ಎಣ್ಣೆಯನ್ನು ಒಪ್ಪಿಸೋದು ದೇಶ ಆಗಿಬಿಟ್ಟದಷ್ಟು ಅದು. ಅದರಿಂದ ಇರೋದೆಲ್ಲ ಚೈನಾ. ಮತ್ತು ಚೈನಾಕ್ಕೂ ಇರಾನ ಇರಬೇಕಾಗಿದ್ದು ಅತ್ಯಂತ ಅನಿವಾರ್ಯ ಅದ. ಹೊರ್ಮುಜ್ ದ್ವೀಪ, ಕಾರ್ಗ್ ದ್ವೀಪ ಏನು 12% ಇಲ್ಲಿ ಉತ್ಪಾದನೆ ಆಗ್ತೈತಿ ಜಗತ್ತಿದ್ದು ಇರಾನದಲ್ಲೇ. ಅದರಲ್ಲಿ 90% ಎಲ್ಲಿ ಹೋಗ್ತದೆ ರೀ? ಚೈನಾಕ್ಕೆ ಹೋಗ್ತದೆ. ಹೀಗಾಗಿ ಚೈನಾ ಶತಾಯಗತಾಯ ಇರಾನಿಗಿಂತ ಹೆಚ್ಚಾಗಿ ಅವ್ರಿಗೆ ಅದು ಉಳಿಬೇಕಾಗಿದೆ. ಇರಾನ್ ತಮ್ಮ ಆಯಿಲ್ಗಾಗಿ ಈ ನೆಲೆಯಲ್ಲಿ ಇಲ್ಲ ಯುದ್ಧ ನಡೆದು. ಚೈನಾ ಮತ್ತು ಅಮೇರಿಕೆಯ ಈ ಆಯಿಲ್ ಮೇಲಿನ ತೈಲ ಮೇಲಿನ ಅತಿ ಪ್ರೀತಿ ಈ ಎಲ್ಲ ಯುದ್ಧಕ್ಕೆ ಕಾರಣ. ಇಲ್ಲಿಯ ಜೀವಹಾನಿ ಆಗಿರ್ಬೋದು, ಪ್ರಾಣಹಾನಿ ಜೊತೆಗೆ ಇಲ್ಲಿ ಅನೇಕ ದುಡ್ಡಿನ ಹಾನಿ ಆಗಿರ್ಬೋದು. ಎಲ್ಲದೂ ಕಾರಣಕರ್ತರು ಯಾರಪ್ಪ ಅಂದ್ರೆ ಇರಾನ್ ಮತ್ತು ಅಮೇರಿಕಾ ಜೊತೆಗೆ ಚೈನಾ, ಇವ್ರ ಮಧ್ಯದ ಒಂದು ತಿಕ್ಕಾಡಿಂದ ಇದೆಲ್ಲ ಆಗ್ತಾಯಿದೆ. ಇಡೀ ವಿಶ್ವದ ಜನ ಇದರ ಪ್ರತಿಫಲವನ್ನು ಉಣ್ಣುವಂಥ ಪ್ರಸಂಗ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ನೋಡ್ರು ಯಾರು ಗೆಲ್ತಾರೆ. ಇದನ್ನ ಇನ್ನೂ ನಡೆದ ಹಾಗೆ ಮುಂದುವರೆದು ಒಪ್ಪಂದ ಮಾಡ್ಕೊಳ್ತಾರೋ, ಒಪ್ಪಂದ ಮಾಡಿಸೋಂಗೆ ಒಪ್ಪಿಸ್ತಾರೋ, ಇವ್ರು ಮಾಡ್ದ ಒಪ್ಪಂದಕ್ಕೆ ಒಪ್ಪಲಾರ್ದ ಈ ಸೆಳೆ ತಗೊಳ್ತಾರೋ, ಎಲ್ಲರೂ ಈ ಪ್ರಶ್ನೆಗಳು ಗೊತ್ತಿದ್ದಾವೆ. ಇದಕ್ಕೆ ಉತ್ತರ ಹುಡುಕೋ ಕೆಲಸ ಸಮಯ ಅದು ಅಂತ ಹೇಳ್ತಾ ಇದ್ರ ಲೈಕ್ ಇರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.